ನಮಸ್ಕಾರ ರೀ ಶರಣ್ ರೀ. ನಾನಿಂದ ನಾನಕೊಂಡ ಸರ್ಕಲಿಂದ ರೈಟ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾಸಿಕ್ ರೋಡ್ಗೆ. ಅಲ್ಲಿ ಎ ಟಿ ಎಮ್ಮಲ್ಲಿ ದುಡ್ಡು ಬಿಡಿಸ್ಕೊಳ್ಳೋಣ ಅಂತ ಹೋದರೆ HDFC ಬ್ಯಾಂಕ್ನಾಗೆ 2 ATM ಹಾಕಿದ್ರೂ ದುಡ್ಡು ಬರೋಂಗಿಲ್ಲ, SBI ಹಾಕಿದ್ರು ಬರೋಂಗಿಲ್ಲ, ಕೆನರಾ ಬ್ಯಾಂಕ್ ಹಾಕಿದ್ರು ಬರೋಂಗಿಲ್ಲ. ತಿರ್ಗಾ ಮತ್ತೆ 1 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ ಅಲ್ಲಿ ಒಂದೇ ಒಂದು SBI ಇದು ಓಪನ್ ಇತ್ತು, ಅದು 24 hours ATM ಅಂತ ಅದೊಂದೇ ಓಪನ್ ಇದ್ದಿದ್ದು, ಅದು ಬಿಟ್ಟರೆ ಯಾವುದೂ ಇರಲಿಲ್ಲ. ಅದ್ರಾಗೆ ಹೋಗಿ ಬಿಡಿಸ್ಕೆ ಬಂದೆ. ಹೋಗ್ತಾ ಇದ್ದೀನಿ. ಇದೇನೋ ಬೀಪ್ ಸೌಂಡ್ ಬರ್ತೈತೆ, ಏನಂತ ಗೊತ್ತಾಗಂಗಿಲ್ಲ. ಟುಯ್ 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 ಅಂತೈತೆ. ತಲೆನೋವು ಬಂದ್ಬಿಟ್ಟು ಗುರು ಈ ಸೌಂಡಿಗೆ ಅರ್ಧ ತಲೆನೋವು ನನಗೆ. ಬೀಪ್ ಸೌಂಡ್ ಟುಯ್ 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 ಅಂತಂದು ಇಲ್ಲಿ ಮುಂದೆ ಹೋಗಿ ಒಂದು ಹೋಟ್ಲ್ ಐತೆ, ಅಲ್ಲಿ ಹೋಗಿ ಟೀ ಕುಡಿದು ಘಾಟ್ ಮೇಲೆ ಹೋಗಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಒಂದು ನಾಸಿಕ್ ಹತ್ರಕ್ಕಂತ. ಇನ್ನು 8 ಗಂಟೆ ಟೈಮು, ಒಂದು 12 ಗಂಟೆ ತನಕ ನಾವು ಹೊಡೆಯೋಣ. ಅದು ಬೆಳಿಗ್ಗೆ ಎದ್ದು ಬಿಟ್ಟರೆ ನಾನ್ ಸ್ಟಾಪ್ ಹೋದರೆ ತಿರುಗಿ ದಿವಸ ಬೆಳಿಗ್ಗೆ ಹೋಗಿ ಊರಿಗೆ ಹೋಗಂಗೆ ಇರಬೇಕು. ಹಂಗೆ ಹೋಗೋದು. ಇದು ಫುಲ್ ಸಿಂಗಲ್ ರೋಡ್ ಗುರು. ಈ ರೋಡ್ನಾಗ ನೈಟು ಹೈಟ್ ಲೋಡ್ ಗಾಡಿ ತರೋದೇ ಡೇಂಜರು. ಅಂತ ಆ ಕಡೆ ಲಾಸಿ ಆ ಸರ್ಕಲಾಗಿ ನಾವು ರೈಟಿಗೆ ತಾಂತೀವಲ್ಲ, ಅಲ್ಲಿಂದ ಸೀದಾ ಹೋಗ್ಬಿಟ್ರೆ ಒಂದು 4 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೇ. ಬೈಪಾಸ್ ಸುತ್ತರ್ಕೊಂಬರ್ತದೆ ಆ ಕಡೆಯಿಂದ ಬರೋದು. ಈ ಕಡೆಯಿಂದ ಬರ್ತಾ ಗಾಡಿಗಳು ಡೌನ್ ಎಲ್ಲ ಸೀದಾ ಹಂಗೆ ವ್ಯಾಲೆ ಬಂದ್ಬಿಡ್ತಾವೆ ನುಗ್ಗಿ. ಟಿಪ್ಪರ್ ಕೊಡಲ್ಲ, ಸೈಡಿಗೂ ಹೋಗೋದಿಲ್ಲ ನೋಡಿ. ಎದುರಿಗಿರೋ ಡಬ್ಬ ಗಾಡಿಯನ್ನು ಬ್ರೇಕ್ ಹೊಡ್ಕೊಂಬಿಟ್ಟ, ಹಂಗೆ ಬಂದ್ಬಿಟ್ಟ. ಈ ಗುಜರಾತ್ ಗಾಡಿಯನ್ನು ಈ RR ಲೈಟ್ ಹಾಕಿ ಬಂದರೆ ಏನು ಕಾಣ್ತದೆ ಗುರು, ದಾರಿನೇ ಕಾಣೋದಿಲ್ಲ. ತಿರ್ಗಿ ಆ ಕಡೆ ಮುಂದೆ ಒಂದು ದೊಡ್ಡ ಡೌನ್ ಐತೆ. ಆ ಡೌನ್ನಾಗೆ ಫುಟ್ಪಾತ್ ಇಳಿಸೋಕ್ಕೆ ಜಾಗ ಇರಲ್ಲ. ಆ ಕಡೆ ಹತ್ತಿ ಬರೋ ಗಾಡಿ ಮೇಲೂ ಹೋಗಂಗಿಲ್ಲ. ಫುಟ್ಪಾತ್ ಇಳಿಸಿದ್ರೆ ಗಾಡಿನೇ ಪಲ್ಟಿ ಆಗ್ತವೆ, ಅಂಥ ಜಾಗ ಇರೋದೊಂದು. ನಂದು ಅಂಡ್ರ್ ಲೋಡ್ ಐತೆ, ಹೋಗ್ತಾ ಇದ್ದೀನಿ ನಿಧಾನಕ್ಕೆ. ಬರ್ಬೇಕಾದ್ರೆ ಲೋಡ್ ಗಾಡಿ ತಗೊಂಡು ಇದೇ ದಾರಿಗೆ ಬಂದಿದ್ದು. ಅಲ್ಲೇ ನಮ್ಮ ಬರೋಷ್ಟೊತ್ತಿಗೆ ಒಂದು 11 ಗಂಟೆ ಆಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಗಾಡಿ ಕಮ್ಮಿ ಆಗಿತ್ತು. ನಿಧಾನಕ್ಕೆ ಹೋದೆ ಇದೇ ರೋಡ್ನಾಗ, ಏನು ಮಾಡೋದು ಅಂತೇಳಿ. 2 ಹೆಡ್ಲೈಟ್ ಬಲ್ಪ್ ಬೇರೆ ಹೋಗ್ಬಿಟ್ಟಿದ್ವು, ಆ ಬಲ್ಪ್ ಹಾಕ್ಕೊಂಡು ಬಂದೆ. ಇದು ಬೀಪ್ ಸೌಂಡ್ ಹೋಗ್ತಾನೆ ಇಲ್ಲ ಗುರು ನೋಡಿ. ಇನ್ನೂ 1 ಕಿಲೋಮೀಟ್ರಿಗೆ ಆಗೈತೆ. ರೈಟ್ ಸೈಡಿಂದ ಬರ್ತಾ ಇಲ್ಲ ಅದು, ಲೆಫ್ಟ್ ಸೈಡಿಂದ ನಾವು ಹಾಕಿದ್ದು 2 ಬರ್ತಿದ್ದಾವೆ. ಸಾಕು, ಬನ್ನಿ ಹೋಗಮ್ಮ. ಅಲ್ಲಿ ಮುಂದೆ ಹೋಗಿ ಟೀ ಕುಡ್ದು ಸಿಗಮ್ಮ. ಇವಾಗ ಘಾಟ್ ಮೇಲೆ ಊಟ ಮಾಡಿ ಹೊಲ್ಟೆ ನೋಡಿ. ಕಾಪುರೋಡ ದಾಟಿದ್ವಿ, ಕರ್ಮಡ. ಇಲ್ಲಿಂದ ಮಹಾರಾಷ್ಟ್ರ 20 CC ನೋಡಿದ್ದು, ಅಂದರೆ ಬಾರ್ಡ್ರ್ ದೂರ ಐತೆ. ಮಹಾರಾಷ್ಟ್ರ ಇದು ಗುಜರಾತ್ ಬಾರ್ಡ್ರ್ ಇರೋದು ಬಂದು ಇಲ್ಲೇ ಇದೆ ನೋಡಿ. ಅಲ್ಲಿ ಆ ಕಡೆ ಅದು ಕ್ಲೋಸ್ ಆಗಿರೋ ಟೋಲ್ ಗೇಟು. ಇವಾಗ ಇದೇನು ಇಲ್ಲಿ ರೈಟ್ ಸೈಡಿಗೆ ಟರ್ನಿಂಗ್ ಕಾಣ್ತಿದೆಯಲ್ಲ, ಇದೇ ಬಾರ್ಡ್ರ್ ಇರೋದು. ಇವೆಲ್ಲ ಬಾರ್ಡ್ರ್ ಹತ್ರ ಹೋಟ್ಲಿಗೆ ಇದ್ದಿದ್ದು. ಗುಜರಾತ್ ಬಾರ್ಡ್ರ್ ಇದ್ದಿದ್ದಿಲ್ಲೇ, ಕ್ಲೋಸ್ ಆಗಿದ್ದಾವೆ ನೋಡಿ. ಇದೇನು ಬರ್ತಿಲ್ಲ ನೋಡೋದು. ಎಲ್ಲಿಗ ಸ್ಟೇಟ್ ಹತ್ರ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ನಿಲ್ಲೋಣ. ಇಲ್ಲಾಂದರೆ ನಾಸಿಕ್ ಹತ್ರ ಒಂದು ನಾಸಿಕಿಂದ 20 ಕಿಲೋಮೀಟ್ರಿಂದ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ, ನೋಡೋಣ. ನಾವೆಲ್ಲರಾಗೆಲ್ಲ ಹೋಗೋಣ. ಇದೇ ನೋಡಿ ಗುಜರಾತ್ ಬಾರ್ಡ್ರು. ರೈಟ್ ಸೈಡಿಗೆ ಕಾಣ್ತಾ ಇದೆ ನೋಡಿ ಶೆಡ್ಡು. ಇವೇ ಕಾಟ ಲೈನು, ಇವೆಲ್ಲ ಕ್ಲೋಸ್ ಮಾಡಿದ್ದಾರೆ ರೈಟ್ ಸೈಡಿಗೆ ಇರೋವು. ಗುಜರಾತ್ ಬಾರ್ಡ್ರಿಗೂ ಮಹಾರಾಷ್ಟ್ರ ಬಾರ್ಡ್ರಿಗೂ 30 ಕಿಲೋಮೀಟ್ರ್ ಅಂತರ ಇರೋದು ಸೆಂಟ್ರ್ನಾಗೆ. ಅಣ್ಣಾಚಿ ಊಟಕ್ಕೆ ನಿಲ್ಸಿದಾನೆ ಗುರು. ಅಣ್ಣಾಚಿ ಅಣ್ಣ ಅಂದ್ಬಿಡ್ತಾರೆ ಇತ್ಲಾಗೆ. ನಮ್ಮ ಗಾಡಿ ನೋಡ್ದೆಟ್ಟಿಗೆ ಪೊಲೀಸು RTO ಅಣ್ಣ ರುಕ್ಕೋ ಅಂತಂದು ಬಂದುಬಿಡ್ತಾರೆ. ಟ್ರಾಫಿಕ್ ಏನಿಲ್ಲ, ಹೋಗೋಣ ನೋಡೋಣ. ಅಂದರೆ ಕೇಳ್ಕೊಂಡು ಹೋಗೋಣ. ಘಾಟ್ನಾಗ ಜಾಮ್ ಆತಂದ್ರೆ ನಿಲ್ಸಿ ಮಕ್ಕೊಂಬಿಡೋಣ. ಜಾಮ್ ಇಲ್ಲ ಅಂದರೆ ಹೋಗೋಣ. ಜಾಮ್ ಇದ್ರೆ ಹಗ್ಲೆಲ್ಲ ಯಾರು ಮುಂದಕ್ಕೆ ಮೂವ್ ಮಾಡ್ತಾರೆ ಗುರು. ಘಾಟ್ ಫುಲ್ ಜಾಮ್ ಆಗಿಬಿಡ್ತೈತೆ ನೈಟು. ನೋಡೋಣ ಬನ್ನಿ. ಅಲ್ಲಿ ಮುಂದೆ ಹೋಗಿ ಬಾರ್ಡ್ರ್ ದಾಟಿದ ಮೇಲೆ ಗೊತ್ತಾಗುತ್ತಿಲ್ಲ. ಬಾರ್ಡ್ರ್ ದಾಟಿಗೆ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ಹೋಗಿ ನೋಡೋಣ ಅಂತ ಬನ್ನಿ. ಏಟ್ ಹತ್ತತ್ರ ಬಂದೀವಿ. ಅಲ್ಲಿ ನಿದ್ದೆ ಬರ್ತೈತೆ ಗುರು ಯಾಕೋ 10:30ಗೆ. ಇಲ್ಲೇ ಫಸ್ಟ್ನೇ ಹೋಟ್ಲಾಗೆ ಮಕ್ಕೋಬೇಕಾಗತ್ತೆ, ರಾಜಸ್ಥಾನಿ ಹೋಟ್ಲಿಗೆ. ಯಾಕೋ ದಾರಿ ಸಾಗಂಗಿಲ್ಲ. ಒಂದು 4-5 ದಿನದಿಂದ ಮಕ್ಕೊಂಡು ಏನು ಗುರು ಬೇಗ ನಿದ್ದೆ ಬರ್ತೈತೆ. ಕೈ ಬೇರೆ ನೋವಾಗ್ತೈತೆ. ಗೇರ್ ಹೊಡೆದು ಎಕ್ಸ್ಟ್ರಾ ಗೇರ್ಗಳು ಬರೀ ಅಪ್ಪುಗಳು ಬರ್ತಾ. ಆ ಕಡೆಯಿಂದ ಬರ್ಬೇಕಾದ್ರೆ ಸ್ವಲ್ಪ ಡೌನ್ ಇರ್ತವೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಬರೀ
ಅಪ್ಪುಗಳು. ಅದ್ರಾಗೆ ಟೊಮಟೊ ಹಣ್ಣಿನ ಗಾಡಿ ಬೇರೆ ನೂರಾಗೆ ನುಗ್ಗಿ ಬರ್ತವೆ. LED ಲೈಟ್ ಹಾಕ್ಕೊಂಡು ನೋಡಿ ಬರ್ತಾಯ್ತು. ಒಂದು ಯಾವುದೋ ಟ್ಯಾಂಕರ್ ಗಾಡಿನ ಈಚಾರ ಗೊತ್ತಿಲ್ಲ, ಹೆಂಗೆ ಬರ್ತಾನೆ ನೋಡಿ. ಈಚಾರ್ ಗಾಡಿನೇ ಟೊಮಟೊ ಬಿಟ್ಕೊಂಡು ಹೋಗ್ತಿದ್ದಾನೆ. ಮೇಲೆ ಎಳಿತಾನೆ. LED ಲೈಟಿಗೆ ಕಣ್ಣು ಕುಗ್ನಂಗೆ ಆಗ್ತದೆ. ಅಲ್ಲಿ 10ವರೆಗೆ ನಿದ್ದೆ ಎಳಿತೈತೆ. ಇನ್ನೇನು ಸ್ವಲ್ಪ ದೂರ 7-8 ಕಿಲೋಮೀಟ್ರ್ ಇರ್ಬೋದು ಬಾರ್ಡ್ರು. ಆ ಬಾರ್ಡ್ರ್ ದಾಟಿ ಒಂದು ರಾಜಸ್ಥಾನಿ ಹೋಟ್ಲೈತೆ, ಮತ್ತು ಕರಂಜಾಲಿ ದಾಟಿದ ಮೇಲೆ ಒಂದೈತೆ. ನೋಡೋಣ ಯಾವ ಹೋಟ್ಲಾಗ ಮಕ್ಕಳೋಣ, ಇಲ್ಲೇ ಹೋಗ್ಕೊಳ್ಳೋಣ ಇಲ್ಲ ಆ ಕಡೆ ಹೋಗೋಣ. ಅಲ್ಲಿ ಮುಂದೆ ಹೋದ್ಮೇಲೆ ನೋಡೋಣ. ಫಸ್ಟ್ ಬಾರ್ಡ್ರ್ ದಾಟೋಣ. ಒಂದೆರಡು ಹುಬ್ಳಿ ಗಾಡಿ ಹೋಗ್ತಿದ್ದಾವೆ. ಅವು ಮಂಗ್ಳೂರು ಕಡೆಗೆ ಹೋಗೋ ಗಾಡಿಗಳಿರ್ಬೇಕು ಅನ್ಸುತ್ತೆ. ಆ ಗಾಡಿಗಳಿಂದ ಹೋಗೋಣ. ಆ ಕಡೆ ಅಪ್ಪನಾಗ ಹೋಗ್ತಿದ್ದಾವೆ ನೋಡಿ. ಇದು ಫುಲ್ ಅಪ್ಪು. ಅಲ್ಲಿ ಮುಂದೆ 1 ಕಿಲೋಮೀಟ್ರ್ ಅಪ್ ಐತೆ. ಅಪ್ಪತ್ತಿಟ್ಟು ಅದು ನೋಡಿದ್ರೆ ಆ ಕಡೆ ಡೌನು. ಏನಂದ್ರೆ ಫುಲ್ ಅಪ್ಪೆ ಗುರು. ಆ ಕಡೆಯಿಂದ ಬರ್ತಾ ಇವಾಗ ನಾವು ವಾಪಿ ಕಡೆಯಿಂದ ಹೋಗ್ತಾ ಅಪ್ಪುಗಳೇ. ಇವಾಗ ಇನ್ನೊಂದು ಬಿಜಾಪುರ ಗಾಡಿ ಬಂತು ನೋಡಿ. ಟಾಟಾ ರೋಡ್ನಿಂದ ಟೈಲ್ಸ್ ತುಂಬಿರೋದೇನೋ ಗೊತ್ತಿಲ್ಲ. 16 ವೀಲು ನಮ್ಮ ಟೈಲ್ಸ್ ಲೋಡೆ. ಇದು ಮೋರ್ಬಿಯಿಂದ ನಮ್ಮ ಸೈಡ್ ಹೊಡ್ಕೊಂಡು ಹೋಗ್ತದೆ ನೋಡಿ. ಫೇಸ್ 1 ಗಾಡಿ ಇದು. ಈ ಗಾಡೀಲಿ ಫೇಸ್ 1 ಗಾಡೀಲಿ ಬಟನ್ ಸಿಸ್ಟಮ್ ಚೆನ್ನಾಗೈತೆ. ಪಿಕಪ್ ಒಳ್ಳೆ ಚೆನ್ನಾಗಿ ಕಾಣುತ್ತೆ. ಈ ಗಾಡಿ ಯಾಕೋ ಹಾರ್ಸ್ ಪವರ್ ಕಮ್ಮಿ ಆಗಿಬಿಟ್ಟಿದೆ. ನಂದು ಪಿಕಪ್ ಕಮ್ಮಿ ಆಗಿಬಿಟ್ಟೆ. ನಾನು ಆ ಗಾಡಿ ಈ ಗಾಡಿ ಓಡಿಸಿ ನೋಡಿದೆ ಮೊನ್ನೆ. ಆ ಗಾಡಿ ಹಿರಿಯೂರಿಂದ ತಾವನ್ನೇ ದೂರಕ್ಕೆ. ಆ ಗಾಡಿಗೂ ಈ ಗಾಡಿಗೂ ಪಿಕಪ್ ವ್ಯತ್ಯಾಸ ಐತೆ. ಆ ಗಾಡಿ ಏನಿಲ್ಲ, ಬಟನ್ ಹಾಕ್ಬಿಟ್ರೆ ಇಂಜಿನ್ ಸೌಂಡೇ ಮಾಡಲ್ಲ, ಹಂಗೆ ಹೋಗ್ತೈತೆ. ಇದು ಯಾಕೋ ಹೊರಸ್ತೈತೆ. ಸಲಿ ಶೋರೂಮ್ಗೆ ಹೋಗಿ ಇದು ಲ್ಯಾಪ್ಟಾಪ್ ಹಾಕ್ಸ್ಬೇಕು ದುರ್ಗಾಗೆ. ಖಾಲಿ ಮಾಡ್ಕೊ ಬಂದಮೇಲೆ, ಇಲ್ಲಾಂದರೆ ಲೋಡ್ ಗಾಡಿಯಾಗೆ ಬೀಪ್ ಸೌಂಡ್ ಭಾಳ ಆಗಿಬಿಟ್ಟತೆ. ಕುಯ್ 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 ಅಂತಂದು. ಡಬ್ಬಿನ ಫಿಲ್ಟ್ರ್ ಹೋಗಿತ್ತು ಏನೋ ಗೊತ್ತಿಲ್ಲ. ಸರ್ವಿಸ್ ಮಾಡಿಸಿನ್ನ ಬರೀ 20,000 ಓಡೈತೆ ಅಷ್ಟೇ. ಅದು ಯಾಕೆ ಸೌಂಡ್ ಬರ್ತೈತೆ ಗೊತ್ತಾಗಂಗಿಲ್ಲ. ಬೀಪ್ ಸೌಂಡು ಕುಯ್ 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 ಅಂತೈತೆ. ಆ ಸೌಂಡಿಗೆ ತಲೆನೇ ಕೆಟ್ಟೋಗ್ಬಿಟ್ಟು ಗುರು. ತಲೆ ನೋಯ್ತತೆ. ಈ ನಾಡಿ ಸೌಂಡ್ ಏನೂ ಆಗ್ತಿಲ್ಲ, ಸಣ್ಣ ಸೌಂಡಿಗೆ ತಲೆ ನೋಯ್ತತೆ. ಅದ್ರಾಗ ಬೇರೆ ಇವು ಚೆಕ್ ಲೈಟ್ಗಳು ಆನ್ ಆಗಿದಾವೆ ಒಂದೆರಡು. ಡೆಪ್ಪು ಸರಿಯಾಗಿ ಕುಡಿತಿಲ್ಲ. ಏನಾಯ್ತು ದುರುಪಯೋಗ ತೋರಿಸ್ಬೇಕು. ಇಲ್ಲಾಂದರೆ ಡೆಪ್ ಸೋರಿಸಿ ಬೇರೆ ಡೆಪ್ ಹಾಕಿ ನೋಡ್ಬೇಕು. ಇನ್ನೂ ಒಂದು 35-40 ಲೀಟ್ರ್ ಐತೆ. ಒಂದು 10-15 ಲೀಟ್ರ್ ಇದ್ದಿದ್ರೆ ಸೋರಿಸ್ಬಿಡ್ತಿದ್ದೆ ಡೆಪ್ನ. ಡೆಪ್ ಸೋರಿಸಿ ಬೇರೆ ಡಪ್ ಹಾಕ್ತಿದ್ದೆ. ಈಗ ಇರೋ ಡೆಪ್ಪಿಗೆ ಸೀದಾ ದುರುಪ್ ಹೋಗೋದು ಗಾಡಿ. ಅದಕ್ಕೆ ಏನಕ್ಕೆ ಸೋರ್ಸೋದು ಬೇಡ, ನೋಡೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಹಂಗೆ ಪಿಕಪ್ಪು ಬರ್ತೈತೆ, ಅಷ್ಟೊಂದು ಬರ್ತಿಲ್ಲ. ಆ ಗಾಡಿ ಬಂದಂಗೆ ಪಿಕಪ್ ಬರೋಲ್ಲ. ಫೇಸ್ 1 ಗಾಡಿ ಬಟನ್ ಸಿಸ್ಟಮಿಂದ ಚೆನ್ನಾಗಿರೋದು. ಈ ಗಾಡಿನೂ ಬಟನ್ ಸಿಸ್ಟಮ್ ಮಾಡೋಕ್ಕೆ ಬರೋಲ್ಲ. ಯಾರಿಗೂ ಇಂಥ ಕಲರ್ ಲೈಟ್ ಹಾಕ್ಯಂಗೆ ಬರ್ತಾನೆ. ಬುಲೆರೋ ಪಿಕಪ್. ಇಲ್ಲಿಂದ ಇತ್ಲಾಗ ಒಂದು ಸ್ವಲ್ಪ ಲೆವೆಲ್ ರೋಡ್ ಐತೆ. ರೇಟು ಕರಂಜಲಿ ಘಾಟಿ ಗಂಟ. ಆಮೇಲೆ ಬಾರ್ಡ್ರಿಗೆ ಹೋದ್ಮೇಲೆ ಅಪ್ಪೆ ಹುಬ್ಳಿ ಗಾಡಿಗಳ ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ವಿ. ಎಲ್ಲಿ ಹೋಗ್ಬಿಟ್ವ ಬಂದು ಬಾರ್ಡ್ರ್ ಹತ್ರ ಹೋಗಿ ಸಿಗುದು. ಇವಾಗ ಇಲ್ಲಿ ಬಾರ್ಡ್ರ್ ದಾಟಿ ಬಂದೆ. ಪೇಟ್ ಹತ್ರ ಬಾರ್ಡ್ರನ್ನೇ ಕಾಟ ಮಾಡ್ತಾರೆ. ಸೆನ್ಸರ್ ಕಾಟ ಅಂತೇಳಿ ಗೋಳಿ ಮಕ್ಕಳು. ಮೊಬೈಲ್ ಚೆಕ್ ಪೋಸ್ಟ್ ಅಂತೇಳಿ ಬುಲೆರೋದಾಗ ಯಾತೋ ಲ್ಯಾಪ್ಟಾಪ್ ಇಟ್ಕೊಂಡು ಒಂದು ಚೀಟಿ ಹರಿಯೋದು ಕೂತ್ಕೊಂಡಾರೆ. ಅದಕ್ಕೆ 220 ರೂಪಾಯಿ ಕಾಟಕ್ಕೆ ದುಡ್ಡು. ನನ್ನ ಗಾಡಿ ಟೋಟಲ್ ವೆಯ್ಟ್ ಬಂದು 49,400 ಐತೆ. ಅಲ್ಲಿ ಕಾಟ ಮಾಡಿಸ್ದಾಗ ಲೋಡ್ ಮಾಡಿದಾಗ ಇವನು ಬಾರ್ಡ್ರ್ ಕಾಟ ಅಂತೆ. ಬಾರ್ಡ್ರ್ ಕಾಟದಾಗ ನೋಡಿದರೆ 44,300 ತೋರಿಸ್ತಾ ಇತ್ತು ಗುರು. ಅಲ್ಲಿಗೆ 5 ಟನ್ ಕಮ್ಮಿ. ಅವನಿಗೆ ಕರೆಕ್ಟಾಗಿ ಬರ್ತೈತೆ ಅಂದರೆ ಇಲ್ಲ ಸೆನ್ಸರು ಇದು ಬಾರ್ಡ್ರ್ ಕಾಟ ಅಂದ. ಫಾಸ್ಟ್ಯಾಗ್ನೇ ಕಟ್ ಮಾಡ್ಕ ಕ್ಯಾಶ್ ಕೊಡಲ್ಲ ನಾನಂದರೆ ಫಾಸ್ಟ್ಯಾಗಿನ ಸಿಸ್ಟಮ್ ಇಲ್ಲ ಇಲ್ಲಿ. ಎಲ್ಲ ಕ್ಯಾಶ್ ಕೊಟ್ಟೆ ಹೋಗೋದಂದ. ಕಳ್ಳನ ಮಕ್ಕಳಿಗೆ ಲಾರಿಯಲ್ಲಿ ದುಡ್ಡು ಪುಕ್ಷಟೆ ಸಿಕ್ಬಿಟ್ಟವೆ. ಒಟ್ಟು ದುಡ್ಡು ತಿನ್ನಕ್ಕೆ ಏನಾದರೂ ಒಂದು ನೆವಗುರು. ಮೊಬೈಲ್ ಚೆಕ್ ಪೋಸ್ಟ್ ಅಂತದ್ದು ಬುಲೆರೋದಾಗೆ ಒಂದು ಲ್ಯಾಪ್ಟಾಪು, ಒಂದು ಟೋಲ್ಗೇಟ್ನಿಗೆ ಚೀಟಿಗೆ ಪಾರ್ಕಿಂಗಿಂದ ಚೀಟಿ ತೆಗ್ದಂಗೆ ತೆಗಿತಾನೆ. ಅದು ಕ್ಲೀನಾಗೆ ತೋರಿಸಲ್ಲ ಗುರು. ಅದು ನನ್ನ ಗಾಡಿ 49,400 ಇದ್ದರೆ ಅದ್ರಾಗ ತೋರಿಸ್ತಿರೋದು 44 ಟನ್ ತೋರಿಸ್ತೈತೆ. ಅಂದರೆ 5 ಟನ್ ಕಮ್ಮಿ ತೋರಿಸ್ತೈತೆ. 30 ಟನ್ ಲೋಡ್ ಮಾಡ್ಕೊ ಬಂದಿದ್ದು ನಾನು ಅಂತ ತೋರಿಸ್ತೈತೆ.
ಅವ್ನು ಆಲ್ಟಿವಾಗ ಹೇಳಿದ್ರೆ ಅವನಕ್ಕಿನ್ನ ದೊಡ್ಡ ಕಳ್ಳ ಬಾರ್ಡ್ರ್ ಆಗೇನೋ ಆಲ್ಟಿವ. ಹೈಟ್ ಐತೇನು ಅಂತಾನೆ. ಹೊರಗೆ ಬಂದು ನೋಡ್ಕೆ ಹೋಗ ಅಂದಾಗ ಬಾಡಿ ಲೆವೆಲ್ ಇರೋದು ನೋಡಿ ಜಾ ಅಂತ ಕಳಿಸ್ತಾನೆ. ನಮ್ಮ ಮಕ್ಳನ್ನ ತಿರ್ಗೋರು ಹೈಟ್ ಗಾಡಿ ಹೋಗ್ಬಿಟ್ರೆ ಬಟ್ಟೆ ಬಿಚ್ಚಿಬಿಡ್ತಾರೆ. ನನಗೆ ಹೋಗ್ಬೇಕಾದ್ರೆ ಹೈಟ್ ಗಾಡಿ ಬಂದಾಗ ಎಷ್ಟು ಕಾಡಿಸಿದ್ರಂತೀರ. ಕೇಸ್ ಹಾಕ್ತೀನಿ ಅಂತೇಳಿ ಕಾಡಿಸಿ ಲಾಸ್ಟಿಗೆ ದುಡ್ಡು ಇಸ್ಕೊಂಡು ಬಿಟ್ಟಿದ್ದು. ಭಾರಿ ಇದಾಗ್ಬಿಟ್ಟದೆ. MP ಬಾರ್ಡ್ರ್ ಬಂದ್ ಮಾಡ್ದಂಗೆ ಮಹಾರಾಷ್ಟ್ರ ಬಾರ್ಡ್ರ್ ಬಂದ್ ಮಾಡಿಬಿಟ್ರೆ ಭಾಳ ಚೆನ್ನಾಗೈತೆ. ಆ ಕಡೆ ಸೋಲಾಪುರ ಬಾರ್ಡ್ರ್ನಾಗೆ ಕಾಟ 300 kg ಎಕ್ಸೆಸ್ ಏರ್ಸಿದ್ದಾರೆ. ಅಡ್ಜಸ್ಟ್ಮೆಂಟಿಂಗ್ ಇರೋದು ಕಾಟ. ಇವಾಗ ನಾನು ಆ ಕಾಟದ ಮೇಲೆ ಹೋದರೆ ಓವರ್ಲೋಡ್ ಬರ್ತದೆ. ನಂದು ಕರೆಕ್ಟಾಗಿ 49 ಟನ್ ಇದ್ದಿದ್ರೆ ಅಲ್ಲಿಗೆ 49 400 300 ಬರೋದು ಪಾಸ್ ಆಗೋದು. ಇವಾಗ 49 400 ಅವನದು ಅಲ್ಲೊಂದು ಇದು ಯಾವುದಾದ್ರು 300 kg ಎಕ್ಸೆಸ್ ಓವರ್ಲೋಡ್ ಆಗ್ಬಿಡ್ತದೆ. ನನ್ನ ಗಾಡಿ ಓವರ್ಲೋಡ್ ತೋರಿಸಿ ಸುಮ್ಮನೆ ಕಾಟದಾಗ ಕೂತ್ಕೊಂಡು 1000 ಕೊಡು 2000 ಕೊಡು ಇಲ್ಲಾಂದರೆ 25,000 ಕೇಸ್ ಹಾಕ್ತೀನಿ ಅಂತಂದು ಎದುರ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವಾಗ ಏನು ಮಾಡೋಂಗಿಲ್ಲ, ನಾವು ಕೊಟ್ಟು ಬರಲೇಬೇಕು ಅಂಥದ್ದು ನಡೀತತೆ. ಅಲ್ಲೇ ಸೋನ್ಗಢ ಬಾರ್ಡ್ರ್ನಾಗೆ ಕಾಟ ಎಕ್ಸೆಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ನಾನು ಅಲ್ಲಿ ಹೋಗಲ್ಲ, ಪಂಡ್ರಾಪುರ ಮೇಲೆ ಹೋಗ್ತೀನಿ. ಅಲ್ಲಿ ಕರೆಕ್ಟ್ ಇದು ಅವ್ರು ಏನು ಮಾಡಿಬಿಟ್ಟಾರೆ ಅಂದರೆ ಒಂದು 10 ಚೀಲ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. 35 ಚಿಲ್ಲರೆ ಬಂದೈತೆ. ಅದಕ್ಕೇನು ಬಾಡಿಗೆ ಕೊಡಲ್ಲ ಏನಿಲ್ಲ. 400 kg ಎಕ್ಸೆಸ್ ಹಾಕಿದ್ದಾರೆ. ಅದಕ್ಕೇನು ಬಾಡಿಗೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ರಿಟರ್ನ್ ಪಂಚ್ ಕೊಟ್ಟಾಗ ಗೊತ್ತಾಗೋದು. ಕರೆಕ್ಟಾಗಿ 35 ಟನ್ ಹಾಕ್ರಂದ್ರೆ ಲಾಸ್ಟಿಗೆ ಒಂದು 10 ಚೀಲ ಹಾಕ್ಬಿಟ್ರು ಜಾಸ್ತಿ ಅರ್ಧೋಗಿದಾವಂತೇಳಿ ಅದೇ ತೂಕ ಬಂದಿರೋದು. ಇಲ್ಲಾಂದಿದ್ರೆ ತೂಕ ಕಮ್ಮಿನೇ ಬರ್ತಿದ್ದು. ಇವಾಗ ನಾನು ಬಾರ್ಡರ್ನಾಗ ಹೋಗಂಗಿಲ್ಲ, ಹೋದರೆ ಓವರ್ಲೋಡ್ ತೋರಿಸ್ಬಿಡ್ತಾರೆ. ಅಲ್ಲಿಗೆ ಹೋಗೋದ್ರೆ ಡೀಸಲ್ಲು ಅರ್ಧ ಟ್ಯಾಂಕಿಗೆ ಬಂದಿರುತ್ತೆ, ಹಂಗಾದ್ರೂ ಓವರ್ಲೋಡ್ ತೋರಿಸ್ಬಿಡ್ತಾರೆ. ಅದಕ್ಕೆ ಏನು ಮಾಡೋಲ್ಲ ಅಂದರೆ ಪಂಡ್ರಾಪುರ ಮೇಲೆ ಹೋಗ್ಬಿಡೋಣ. ಪಂಡ್ರಾಪುರ ಜತ್ತು ಹಿಂಗೆ ಹೋದ್ರೆ ಆಯ್ತು, ಇಲ್ಲಾಂದರೆ ಮಂಗಳೂರು ಆದ್ಮೇಲೆ ಹೋದ್ರೆ ಆಯ್ತು. ಎಲ್ಲನ ಒಂದು ಹೋಗೋಣ. ಇವಾಗ ನಿದ್ದೆ ಬಂದಿತ್ತು, ಇವಾಗ ಜಡಿ ಮಾಡಿ ನಿದ್ದೆನೇ ಹಾಳಾಗೋತು. ಇನ್ನೊಂದು ಸ್ವಲ್ಪ ಹೋಗೋಣ, ಸೀದಾ ಕರಂಜಲ್ಲಿ ಘಾಟ್ ಹತ್ಬಿಡೋಣ. ಆ ಕಡೆ ನೋಡೋಣ ಘಾಟ್ನಾಗ ಜಾಮ್ ಐತೋ ಇಲ್ಲ ಅಂತಂದು ಗೊತ್ತಾಗ್ತಿಲ್ಲ. ಆ ಕಡೆಯಿಂದ ಯಾವ ಬರ್ತಿರೋ ಗಾಡಿನೂ ಬರ್ತಿಲ್ಲ. ಗಾಡಿ ಬರ್ತಿದ್ದಾವೆ ಬರೋವು. ಪೇಟ್ 7 ಕಿಲೋಮೀಟ್ರ್ ಐತೆ. ಕೋತಂಬಿ ಘಾಟ್ 12 ಕಿಲೋಮೀಟ್ರ್ ಐತೆ. ಇವರು ಕೋತಂಬಿ ಇಳಿಬೇಕು. ನೋಡೋಣ, ಇಲ್ಲೆಲ್ಲ ಒಂದು ರಾಜಸ್ಥಾನಿ ಹೋಟ್ಲಿತ್ತು, ಇಲ್ಲೇ ಸೈಡ್ಗೆ ಹಾಕೋಣ ಊಟಕ್ಕೆ ಹೋಗೋಣ ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ಇದ್ದವರು ಇಲ್ಲೇ ಮಕ್ಕೊಂಡು ಒಂದು 5 ಗಂಟೆಗೆ ಎದ್ದೋಗ್ಬಿಡೋಣ. ಯಾಕೋ ಈ ಡಾಬಾದಾಗ ಗಾಡಿನೇ ಕಮ್ಮಿ ಇದ್ದಾವೆ. ರಾಜಸ್ಥಾನಿ ಹೋಟ್ಲೆ ಗಾಡಿ ಕಮ್ಮಿ ಇದ್ದಾವೆ, ಬೇಡ ಆ ಕಡೆ ಹೋಗ್ಬಿಡೋಣ. ಗಾಡಿ ಕಮ್ಮಿ ಇದ್ದಿದ್ದಾಗ ನಿಲ್ಕೊಳ್ಳೋದೇ ಬೇಡ. ಹೊಸ ಹೋಟ್ಲು ಎಂದನ ಒಂದು ದಿವಸ ಮಕ್ಕೊಂಡಿದ್ರೆ ನಿಲ್ಲಿಸ್ಬೋದಾಗಿತ್ತು. ನಾನು ಎಂದೆಂದು ನಿಲ್ಲಿಸಿಲ್ಲ ಡಾಬಾದಾಗೆ. ನಾನು ಈ ರೋಡ್ನಾಗ ನಿಲ್ಸೋದಂದರೆ ಅಲ್ಲಿ ಘಾಟ್ ಮೇಲೆ ಊಟ ಮಾಡಿದ್ವಲ್ಲ ಅದೊಂದು ಡಾಬಾ, ಮತ್ತು ಅಲ್ಲಿ ಕರಂಜಲ್ಲಿ ಘಾಟ್ ಮೇಲೆ ಒಂದೈತೆ, ಅದು ರಾಜಸ್ಥಾನಿ ಡಾಬಾ ಬಿಟ್ಟರೆ ಇನ್ನೆಲ್ಲಿ ನಿಲ್ಸಲ್ಲ. ಬನ್ನಿ ಹೋಗುಮ, ಘಾಟಿನ ಮೇಲೆ ಸಿಗುಮ. ಇಲ್ಲಿ ಬಂದು ನೋಡಿದರೆ ಘಾಟ್ ಜಾಮ್ ಆಗಿಬಿಟ್ಟತೆ. ಗಾಡಿ ಒಂದೊಂದೇ ಸಣ್ಣಕ್ಕೆ ಹೋಗ್ತದವೆ. ಈ ಸಣ್ಣ ಗಾಡಿಯವ್ರು ಪುಸ್ತಕನಂಗೆ ಹೋಗ್ಬಿಡ್ತಾರೆ. ಕಾರ್ನರು ಬುಲೆರೋದವರು ಇವರಿಂದ ಅರ್ಧ ಜಾಮ್ ಆಗ್ತತೆ ನೋಡಿ. ಅಲ್ಲೇ ಡಾಬಾ ಕೇಳ್ದಿದ್ರೆ ಚೆನ್ನಾಗಿತ್ತು. ಹೊಸ ಡಾಬಾ ಫಸ್ಟ್ ಟೈಮ್ ಯಾಕೆ ಹೋಗ್ಬೇಕು ಅಂತೇಳಿ ಹೋಗ್ಲಿಲ್ಲ ನಾನು. ಇವಾಗ ಇಲ್ಲಿ ಒಂದೇ ಒಂದು ಟರ್ನಿಂಗ್ ದಾಟಿದರೆ ಆ ಕಡೆ ಜಾಮ್ ಕಾಣಲ್ಲ. ಒಂದೇ ಒಂದು ಟರ್ನಿಂಗ್ ಐತೆ ಅಷ್ಟೇ. ಆ ಟರ್ನಿಂಗಲ್ಲಿ ಗುಂಡಿ ಬಿದ್ದಾವೆ. ಮೇನ್ ಅದೇ ಟರ್ನಿಂಗ್ ಇಳಿಬೇಕಾಗಿರೋದು ನೋಡಿ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೋ ಏನೋ. ಇನ್ನು ಆ ಕಡೆ ಘಾಟ್ನಾಗ ಜಾಮ್ ಐತೇನೋ ಗೊತ್ತಿಲ್ಲ. ಫಸ್ಟ್ ಇದನ್ನ ಪಾಸ್ ಮಾಡೋಣ ಬನ್ನಿ.